Today, Vedanta and Latva, and we are comparing happiness into TV as an example. So today, I'm going to ask you a few questions. ನಿಮ್ಮ ಅನುಭವನ ಮತ್ತು ಎಕ್ಸ್ಪೀರಿಯನ್ಸ್ ನಮಗೆ ಶೇರ್ ಮಾಡೋಕ್ಕಾಗತ್ತೆ. So everything is within me. So ನಿಮ್ಗೆ ಅನ್ಸೋದಾದ್ರೆ do you think that everything is already within yourself? Like ಎಲ್ಲ ಥರದ ಎಮೋಷನ್ಸ್, ಎಲ್ಲ ಥರದ ಭಾವಗಳು, ನವರಸಗಳು ಎಲ್ಲ ಇದೆ ಅಂತ ಸೊ ಹ್ಯಾಪಿನೆಸ್ ಅಪಿಯರ್ಡ್ ಆಸ್ ಎವ್ರಿಥಿಂಗ್. ಸೊ ನಿಮಗೆ ಹ್ಯಾಪಿನೆಸ್ ಅಂದರೆ ನಮ್ಮ ಸಂತೋಷ, ನಮ್ಮ ಖುಷಿತನ ಯಾವಾಗಲೂ ನಮ್ಮ ಜೀವನದಲ್ಲಿ ಇರಬೇಕು ಅಂತ ಅನ್ಸುತ್ತೆ. ಸೊ ಐ ಆಮ್ ಹ್ಯಾಪಿನೆಸ್. ನಿಮ್ಗೆ ಅನ್ಸುತ್ತೆ ನೀವೇ ಖುಷಿತನ ಅಂತ? ನೀವೇ ಹ್ಯಾಪಿನೆಸ್ಸು ಬಿಕಮ್ಸ್ ಸುತ್ತಮುತ್ತ ಖುಷಿಯಾಗಿರ್ಬೇಕು. ಸುತ್ತಮುತ್ತ ಖುಷಿಯಾಗಿದ್ದರೆ ನಾವು ಐ ಥಿಂಕ್ ಐ ಆಮ್ ಹ್ಯಾಪಿನೆಸ್ ಬಿಕಾಸ್ ಐ ಆಮ್ ಕವರ್ಡ್ ಬೈ ಹ್ಯಾಪಿನೆಸ್ ಆ್ಯಂಡ್ ಐ ಆಮ್ ಸರೌಂಡೆಡ್ ಬೈ ಹ್ಯಾಪಿನೆಸ್. ಸೊ ಐ ಆಮ್ ಬಿಯಾಂಡ್ ದ ಬಾಡಿ, ಮೈಂಡ್ ಆ್ಯಂಡ್ ಲೈಫ್. ಸೊ ವಿ ಆರ್ ಟೇಕಿಂಗ್ ಟಿ ವಿ ಆಸ್ ಅನ್ ಎಕ್ಸಾಂಪಲ್. ಸೊ ಇನ್ ಟಿ ವಿ ದೃಷ್ಟಿಕೋನದಲ್ಲಿ ನೋಡಿದಾಗ ಬಾಡಿ ರೆಫರ್ಸ್ ಟು ಹೌ ಇಟ್ ಅಪಿಯರ್ಸ್, ಲೈಕ್ ಮೈಂಡ್ ಇಸ್ ದ ವೈಲ್ ಆ್ಯಂಡ್ ಇಂಟೆಲೆಕ್ಟ್ ಇಸ್ ದ ಸಾಫ್ಟ್ವೇರ್ ಬಿಹೈಂಡ್ ಇಟ್. ಬಟ್ ನಮ್ಮ ದೃಷ್ಟಿಕೋನದಲ್ಲಿ ನೋಡಿದಾಗ ಇನ್ ಅವರ್ ಪರ್ಸ್ಪೆಕ್ಟಿವ್, ಬಾಡಿ ಇಸ್ ಹೌ ವಿ ಅಪಿಯರ್ ಆ್ಯಂಡ್ ಮೈಂಡ್ ಇಸ್ ಅವರ್ ಬ್ರೈನ್ ಆ್ಯಂಡ್ ಇಂಟೆಲೆಕ್ಟ್ ಇಸ್ ಅವರ್ ಥಾಟ್ಸ್ ಆ್ಯಂಡ್ ಮೈಂಡ್. ಸೊ ಮಾಯಾ ಇಸ್ ಹ್ಯಾಪಿನೆಸ್. ಮಾಯಾ ಅಂದರೆ ನಮ್ಮ ಪರ್ಸ್ಪೆಕ್ಟಿವಲ್ಲಿ ನೆಗೆಟಿವ್ ಇಮೋಷನ್ಸು ಯಾವ ನಮ್ಮ ಹ್ಯಾಪಿನೆಸ್ನ ಕಟ್ ಆಫ್ ಮಾಡುತ್ತೆ. ಬಟ್ ಟಿ ವಿ ಪರ್ಸ್ಪೆಕ್ಟಿವ್ ಅಂದರೆ ಮಾಯಾ ಅಂದರೆ ಎಲೆಕ್ಟ್ರಿಕ್ ಕಟ್ಟು ಅಥವಾ ರಿಮೋಟ್ ವಿಚ್ ಟರ್ನ್ಸ್ ಇಟ್ ಆಫ್. ಸೊ ನಿಮ್ಮ ಪ್ರಕಾರ ಮಾಯೆ ಅಂದರೆ ಏನು ಅಂತ? ಮಾಯೆ ಅಂದರೆ ಸೊ ನಾವು ತುಂಬ ಒಂದು ಎಕ್ಸ್ಟ್ರೀಮ್ ಎಮೋಷನ್ಗೆ ಅಂತ ಹೋದಾಗ ಹ್ಯಾಪಿನೆಸ್ನ ಹೈಡ್ ಮಾಡೋದು ಮಾಯೆ. ಮಾಯೆ ಲೈಕ್ ಎಲ್ಲರೂ ಕೂಡ ಮಾಯನೇ. ನಮ್ಮ ಈ ಬಿಲ್ಡಿಂಗ್ ಇರ್ಬೋದು, ಈ ಟಿ ವಿ ಇರ್ಬೋದು, ಎಲ್ಲ ಮಾಯೆ ಆಗಿದೆ. ಸೊ ನಮ್ಮ ಆತ್ಮನ ಸೊ ಸ್ಪೇಸ್, ಏರ್, ಫೈರ್, ವಾಟರ್ ಆ್ಯಂಡ್ ಅರ್ತ್. ಸೊ ದೀಸ್ ಆರ್ ಆಲ್ ದ 5 elements which plays an enormous role in our lives. So these are also called as concepts that are all. ಸೊ ಈ ಗಾಳಿ, ನೀರು, ಬೆಂಕಿ, ಭೂಮಿ ಇದೆಲ್ಲ ನಮ್ಮ ಎಮೋಷನ್ಸ್ ಆಗಿ ಕನ್ವರ್ಟ್ ಮಾಡಿದೆ. ಲೈಕ್ ಬೆಂಕಿ ಅಂದರೆ ಕ್ರೋಧ ಆಗುತ್ತೆ. ಸೊ ಸ್ಪೇಸ್ ಅಂದರೆ ಬ್ರಾಡ್ ಮೈಂಡೆಡ್ನೆಸ್, ವೈಶಾಲ್ಯತೆ. ಸೊ ಏರ್ ಅಂದರೆ ಪೇಷನ್ಸ್, ಶಾಂತಿ, ಸೊ ವಾಟರ್ ಅಂದರೆ ಕಾಮ್ನೆಸ್, ಪೇಷನ್ಸ್, ತಾಳ್ಮೆ ಇದೆಲ್ಲ. ಸೊ ಅರ್ತ್ ಅಂದರೆ ವಿಚ್ ಕೀಪ್ಸ್ ಇಸ್ ಗ್ರೌಂಡೆಡ್. ಗುರುಗಳಿಗೆ, ಹಿರಿಯರಿಗೆ ಹೇಗೆ ತಲೆಬಾಗಿ ಗೌರವಿಸಬೇಕು ಅನ್ನೋದು ನಮಗೆ ಹೆಲ್ಪ್ ಮಾಡುತ್ತೆ. ಸೊ ನಮ್ಮ ಬೇಸಿಕ್ ಕಾನ್ಸೆಪ್ಟ್ ಏನು ಅಂದರೆ ಈ ಪ್ರೋಗ್ರಾಮ್, we have to realize that we are happiness, we are covered by happiness and we are surrounded by happiness. So and we have to teach ಸರ್ ನಾವು ಟಿ ವಿ ಕಾನ್ಸೆಪ್ಟಲ್ಲಿ ಇಟ್ಕೊಂಡಿದ್ದೀವಿ ಸರ್, ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೀವಿ ಸರ್. ನಮ್ಮ ವೇದಾಂತಗಳನ್ನ ಇದರಲ್ಲಿ ಅಳವಡಿಸ್ಕೊಂಡು ಹೇಗೆ ಮಾಡ್ಬೋದು ಅನ್ನೋ ಒಂದು ಎಕ್ಸಾಂಪಲ್ ಇಟ್ಕೊಂಡು ಟಿ ವಿ ತತ್ವದಲ್ಲಿ ಇಮೋಷನ್ಸ್ ಬರುತ್ತೆ. ಅದೇ ಪಂಚತತ್ವಗಳು ಅಲ್ಲ, ಅದನ್ನ ಟಿ ವಿನಲ್ಲಿ ಪಂಚತತ್ವಗಳು ಹೇಗೆ ಟಿ ವಿ ಸ್ಪೇಸ್ ಆಕ್ಯುಪೈ ಮಾಡುತ್ತೆ, ಮತ್ತೆ ಎನರ್ಜಿ ಕೊಡುತ್ತೆ, ಫೈರ್ ಹೀಟ್ ಮಾಡುತ್ತೆ. ಪಂಚಭೂತಗಳು ಎಲ್ಲದಕ್ಕೂ ಬೇಕು ಸರ್. ನಮ್ಮ ಜೀವನಕ್ಕಷ್ಟೇ ಅಲ್ಲ, ಎಲ್ಲ ಸತ್ವಗಳಿಗೂ ಎಲ್ಲದಕ್ಕೂ ನಮಗೆ ಬೇಕಾಗುತ್ತೆ. ಮುಖ್ಯ ಅನ್ನೋ ಮೂಲಕ ನಾವು ಸಲುವಾಗಿ ವಾಟರ್ ಬೇಕೇ ಬೇಕು ಸರ್. ಈ ಪ್ರೊಡಕ್ಷನ್ ನಡಿಬೇಕು ಅಂದರೆ ವಾಟರ್ ಬೇಕು, ವಾಟರ್ ಬೇಕೇ ಬೇಕು. ವಾಟರ್ ಎಲ್ಲದಕ್ಕೂ ಬೇಕು ಸರ್. ಬರೀ ವಾಟರ್ ಅಷ್ಟೇ ಅಲ್ಲ, ಪಂಚತತ್ವಗಳು ಬರುತ್ತೆ, ಎಲ್ಲದಕ್ಕೂ ಬೇಕು. ಸೊ ಅದಕ್ಕೆ ಸೊ ಈ ಸಲುವಾಗಿ ನಾವು ಇದಕ್ಕೆ ಮಾಡಿದ್ವಿ. ಇವಾಗ ಇವರಿಬ್ರು ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಕ್ವಶನ್ಸ್ ಕೇಳ್ತಾರೆ. ನಿಮ್ಮ ಅನುಭವನ ಹಂಚ್ಕೊಳ್ಳೋಕ್ಕೆ ಬೇಕು. ಇಲ್ಲ ನಿಮ್ಮ ಅನುಭವನ ಹಂಚ್ಕೊಳ್ಳಿ ಅನ್ನೋ ಥರ ಒಂದು ಭಾವದಲ್ಲಿ ನಾಲೆಜ್ ಸಿಗತ್ತೆ ನಿಮ್ಮಿಂದ. ನಿಮ್ಮ ಆಶೀರ್ವಾದ ದೊರಕಲಿ ಅಂತ ಒಂದೇ ಒಂದು ಹೇಳಿರೋದು. ಪ್ರಕಾರ ಹ್ಯಾಪಿನೆಸ್ ಅಂದರೆ
ಶಬ್ದಗಳಲ್ಲಿ ಹೇಳಿ. ಈಗ ನಾನು ಹೇಳಬೇಕಲ್ಲ ನಿಮಗೆ ಹ್ಯಾಪಿನೆಸ್ನ ಬಗ್ಗೆ ಶಬ್ದದಲ್ಲಿ. ಹೇಗೆ ನಿಮಗೆ ಸ್ವೀಟಿನ ಬಗ್ಗೆ ಶಬ್ದಗಳಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಅದು ತಿಂದೇ ಅನುಭವಿಸಬೇಕು. ಹಾಗೆ ಆನಂದ ಅದು ಅನುಭವಕ್ಕೆ ಬರುವಂತಹದ್ದು ಸ್ವೀಟ್. ಶಬ್ದಗಳು ಹೆಂಗೆ ಹೇಳೋದು ಹ್ಯಾಪಿನೆಸ್ ಅಂದರೆ ಏನು ಅಂತ ಅನುಭವ. ಜೀವನದಲ್ಲಿ ಖುಷಿ ಯಾವ ಥರ ಕಾಣಿಸ್ಕೊಳ್ತೀವಿ? ಖುಷಿ ಯಾವ್ಯಾವ ಥರ ಕಾಣ್ಕೊಳ್ತೀವಿ? ಈ ಇಂದ್ರಿಯಗಳ ಮೂಲಕ ಅನುಭವಿಸುವಾಗ ಸಹಜವಾಗಿ ಬೇರೆ ಬೇರೆ ಥರ ಕಾಣುತ್ತೆ. ಕಣ್ಣಿನಿಂದ ನೋಡುವಾಗ ಒಂದು ರೀತಿ ಅನುಭವ ಆಗುತ್ತೆ, ಆನಂದ. ಸಂಗೀತ ಕೇಳುವಾಗ ಒಂಥರ ಆಗುತ್ತೆ, ಸಿಹಿ ನೋಡುವಾಗ ಒಂಥರ ಅನುಭವ ಆಗುತ್ತೆ. ಸರ್ ನೀವು ಖುಷಿನ ಬೇರೆಯವ್ರಿಗೆ ಹೇಗೆ ಅನಿಸ್ತೀವಿ? ನಾನು ಖುಷಿಯನ್ನು ಬೇರೆ ಅದು ಅವರೇ ನನ್ನ ಅನುಭವಿಸ್ಬೇಕು. ಅದಕ್ಕೆ ಉಪಾಯವನ್ನು ನಾನು ಹೇಳ್ತೇನೆ. ಖುಷಿಯನ್ನು ನಾನು ಈ ಕೈ ಎತ್ತಿಕೊಂಡಿದ್ದಾಗ ಅಲ್ಲ, ಹ್ಯಾಪಿನೆಸ್ಗೆ ಸಂಬಂಧಪಟ್ಟಿರ್ತಾರೆ. ಹಾಗಾಗಿ ಸಂಸ್ಕಾರ ಅಲ್ಲೇ ಹಾಗೆ ಅಭ್ಯಾಸವನ್ನು ಮುಂದುವರಿಸಿ. ಇನ್ನು ಕೂಡ ನಿಮ್ಮ ಸಿಲೆಬಸ್ ಅಧ್ಯಯನ ಚೆನ್ನಾಗಿ ಮಾಡ್ತಾ ಮಾಡ್ತಾ ಈ ಯೋಚನೆಯನ್ನು ಮುಂದುವರಿಸಿ. ಸಂಸ್ಕಾರನ ಬಿಡಬಾರ್ದು, ನಮ್ಮ ಸಂಸ್ಕಾರ ಮತ್ತು ಸನಾತನ ಧರ್ಮ ಎಲ್ಲ ಬಿಡಬಾರ್ದು ಅನ್ನೋ ಮೂಲಕ ನಾನು ಇದನ್ನ ಮಾಡಿದ್ದೀನಿ. ಹ್ಯಾಪಿನೆಸ್ ಬೇಕಲ್ಲ, ಅದಕ್ಕೆ ಅದು ಒಂದೇ ದಾರಿ. ಜೋಡಿಸ್ಕೊಡ್ತಾರೆ. ತುಂಬ ಚೆನ್ನಾಗಿ ಚಕ್ರಯ್ಯ ಅವರು ಇರುವಾಗಿಂದನೇ ಮೇಂಟೈನ್ ಮಾಡ್ಕೊಂಡು ಈಗ ಅವರು